ಬಿಗ್ ಬಾಸ್ನ ಮುಂದಿನ ವಾರದ ನಾಮಿನೇಷನ್ನಿಂದ ಪಾರಾಗಲಿಕ್ಕೆ ಗಿಲ್ಲಿ ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ. ಆದರೆ ಇನ್ನೊಂದು ಕಡೆ ಈಸಿಯಾಗಿ ನಾಮಿನೇಷನ್ನಿಂದ ಪಾರಾದ ಧ್ರುವಂತ್ ಈ ಒಂದು ಫನ್ನಿ ನಾಮಿನೇಷನ್ ಟಾಸ್ಕಲ್ಲಿ ಗೆದ್ದವ್ರ್ಯಾರು ಸೋತವ್ರ್ಯಾರು. ನಮಸ್ಕಾರ. ಈಗಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಅಂತಲೇ ಹೇಳ್ಬೋದು. ಒಟ್ಟು 5 ಕಂಟೆಸ್ಟೆಂಟ್ಗಳು ಮುಂದಿನ ವಾರ ಮನೆಗೆ ಹೋಗಲಿಕ್ಕೆ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಆದರೆ ಬಿಗ್ ಬಾಸ್ ಒಂದು ನಾಮಿನೇಷನಿಂದ ಬಚಾವಾಗಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿತ್ತು. ಆ ಒಂದು ಅವಕಾಶದಲ್ಲಿ ಧ್ರುವಂತ್ ಅವರು ಪಾಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಧ್ರುವಂತ್ ಜೊತೆಗೆ ಮಿಕ್ಕಿರುವಂಥ ಯಾವ ಸ್ಪರ್ಧಿಗಳು ನಾಮಿನೇಟಿಂದ ಬಚಾವಾದರು, ಹಾಗೆ ಯಾರು ನಾಮಿನೇಷನ್ನಲ್ಲಿ ಕಂಟಿನ್ಯೂ ಆದರು, ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿಯಾಗಿ ಶುರುವಾಯಿತು ಅಂತ ನೋಡ್ತಾ ಹೋಗೋದಾದರೆ, ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ಆ್ಯಕ್ಟಿವಿಟಿ ಏರಿಯಾಗೆ ತೆರಳಿ ಅಲ್ಲಿರುವಂಥ ಒಂದು ಕುರ್ಚಿಯ ಮೇಲೆ ಕೂತ್ಕೊಳ್ಬೇಕು. ಉಳಿದಿರುವಂತಹ ಹೊರಗಿರುವಂಥ ಸದಸ್ಯರು ಆ ಸ್ಪರ್ಧಿ ಮುಂದಿನ ವಾರ ಮನೆಗೆ ಹೋಗಬೇಕಾ ಅಥವಾ ಹೋಗಬಾರ್ದಾ ಅಂತ ಹೇಳಿ ಒಂದು ಬೋರ್ಡನ್ನು ತೋರಿಸ್ಬೇಕಾಗುತ್ತೆ. ರೆಡ್ ಬೋರ್ಡ್ ಮತ್ತು ಗ್ರೀನ್ ಬೋರ್ಡ್ ಇರುತ್ತೆ. ಯಾರಿಗೆ ಆ ಸ್ಪರ್ಧಿ ಮನೆಯಲ್ಲಿ ಉಳ್ಕೊಳ್ಬೇಕು ಅಂತ ಆಸೆ ಇದೆಯೋ ಅವರು ಗ್ರೀನ್ ಬೋರ್ಡ್ನ ತೋರಿಸ್ಬೇಕು. ಯಾರಿಗೆ ಅವರು ಮನೆಯಿಂದ ಹೋಗಬೇಕು ಅಂತ ಆಸೆ ಇದೆಯೋ ಅವರು ರೆಡ್ ಬೋರ್ಡ್ನ ತೋರಿಸ್ಬಿಟ್ಟು ರೀಸನ್ನ ಕೊಡಬೇಕಾಗಿರುತ್ತೆ. ಒಬ್ಬರಿಗೆ ಇಬ್ಬರು ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಬ್ಬರು ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡ್ತಾರೆ. ಅದರಲ್ಲಿ ಅತಿ ಹೆಚ್ಚು ವೋಟ್ಗಳನ್ನ ಪಡ್ಕೊಂಡಂತಹ ಸ್ಪರ್ಧಿಗಳು ಮನೆಯಿಂದ ಮನೆಗೆ ಹೋಗಲಿಕ್ಕೆ ನೇರವಾಗಿ ನಾಮಿನೇಟ್ ಆಗ್ತಾರೆ. ವೋಟಿಂಗ್ನಲ್ಲಿ ಅತಿ ಹೆಚ್ಚು ವೋಟ್ಗಳನ್ನ ಪಡ್ಕೊಂಡಂತಹ ನಂಬರ್ 1 ಸ್ಪರ್ಧಿ ಗಿಲ್ಲಿ ನಟ ಆಗಿರ್ತಾರೆ. ಗಿಲ್ಲಿಗೆ ಸುಮಾರು 5ರಿಂದ 6 ವೋಟ್ಗಳು ಬಿದ್ದಿರುತ್ತೆ. ಅದಾದ ನಂತರ ಅಲ್ಲಿ ಧ್ರುವಂತ್ ಬರ್ತಾರೆ, ಮಾಳು ಬರ್ತಾರೆ, ಸ್ಪಂದನ ಬರ್ತಾರೆ, ನಮ್ಮ ರಘು ಬರ್ತಾರೆ, ಹಾಗೆ ಧನುಷ್ ಕೂಡ ಬರ್ತಾರೆ. ಜೊತೆಗೆ ಅಶ್ವಿನಿ ಗೌಡ ಕೂಡ ಬರ್ತಾರೆ. ಒಟ್ಟು 6 ಸ್ಪರ್ಧಿಗಳು ನಾಮಿನೇಟ್ ಆಗ್ತಾರೆ. ಆವಾಗ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೆ ಅಲ್ಲೇ ಫೇಸ್ ಟು ಫೇಸ್ ಆಗಿ ಬಿಗ್ ಬಾಸ್ ಒಂದು ಅವಕಾಶವನ್ನು ಕೊಡ್ತಾರೆ. ನಿಮಗೆ ಈ ಕೂಡಲೇ ನಾಮಿನೇಷನಿಂದ ಪಾರಾಗಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತೀನಿ. ಏನಿಲ್ಲ, ಸಿಂಪಲ್. ನಿಮ್ಮನ್ನ ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿ 3 ಸ್ಪರ್ಧಿಗಳನ್ನು ಗೆಸ್ ಮಾಡಿ. ಆ 3 ಸ್ಪರ್ಧಿಗಳು ಕೂಡ ಕರೆಕ್ಟ್ ಆಗಿದ್ರೆ ನೀವು ಈ ವಾರದ ನಾಮಿನೇಷನಿಂದ ಪಾರಾಗ್ತೀರಾ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಆನ್ ದ ಸ್ಪಾಟಲ್ಲೇ. ಎಲ್ಲರೂ ಕೂಡ ಪ್ರಯತ್ನ ಪಡ್ತಾರೆ. ಗಿಲ್ಲಿ ಕೂಡ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾನೆ. ಅಶ್ವಿನಿ ಗೌಡ ಹೆಸರು ತಗೊಳ್ತಾನೆ, ರಘು ಹೆಸರು ತಗೊಳ್ತಾನೆ, ಹಾಗೆ ನಮ್ಮ ರಕ್ಷಿತಾ ಹೆಸರು ಕೂಡ ತಗೊಳ್ತಾನೆ. ಆದರೆ ಆ 3 ಸ್ಪರ್ಧಿಗಳು ಕೂಡ ಗಿಲ್ಲಿಯನ್ನು ನಾಮಿನೇಟ್ ಮಾಡಿರೋದಿಲ್ಲ. ಬದಲಾಗಿ ರಾಶಿಕಾ, ಸೂರಜ್ ಜೊತೆಗೆ ರಕ್ಷಿತಾ ಕೂಡ ಮಾಡಿರ್ತಾರೆ. ಆ 3 ಆಪ್ಷನ್ಗಳು ಕೂಡ ಸರಿಯಾಗಿದ್ದರೆ ಮಾತ್ರ ಅವರು ನಾಮಿನೇಷನಿಂದ ಪಾರಾಗ್ತಾರೆ. ಇದು ಯಾರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂದರೆ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಮನೆ ಯಾರನ್ನ ನಾಮಿನೇಟ್ ಮಾಡುತ್ತೋ ಸ್ಪರ್ಧಿಗಳಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿನೇ ಆ ಒಂದು ಅಡ್ವಾಂಟೇಜನ್ನು ಯೂಸ್ ಮಾಡ್ಕೊಂಡಿರುವಂಥದ್ದು ಧ್ರುವಂತ್ ಆಗಿರ್ತಾರೆ. ಧ್ರುವಂತ್ ಅವರನ್ನ ಅರ್ಧಕ್ಕರ್ಧ ಮನೆ ನಾಮಿನೇಟ್ ಮಾಡಿತ್ತು. ಹಾಗಾಗಿ ಧ್ರುವಂತ್ಗೆ ಆಪ್ಷನ್ ತುಂಬಾನೇ ಇರುತ್ತೆ. ಯಾರ ನೇಮ್ ಬೇಕಾದರೂ ತಗೊಳ್ಬಹುದು. ಧ್ರುವಂತ್ ಅವರು 3 ಸ್ಪರ್ಧಿಗಳ ನೇಮನ್ನು ಸರಿಯಾಗಿ ಹೇಳಿದ ಕಾರಣ ಅವರು ನಾಮಿನೇಷನಿಂದ ಬಚಾವಾಗಿದ್ದಾರೆ. ಮಿಕ್ಕಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಷನ್ನಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಆ ಸ್ಪರ್ಧಿಗಳು ಯಾರಪ್ಪ ಅಂದರೆ ಗಿಲ್ಲಿ, ರಘು, ಮಾಳು, ಸ್ಪಂದನ, ಧನುಷ್ ಮತ್ತು ಅಶ್ವಿನಿ ಗೌಡ. ಇದಿಷ್ಟು ಸ್ಪರ್ಧಿಗಳು ಮುಂದಿನ ವಾರಕ್ಕೆ ನಾಮಿನೇಟ್ ಆಗಿದ್ದಾರೆ. ನಿಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಲಿಕ್ಕೆ ಶುರು ಮಾಡಿ. ಮೇ ಬಿ ನಾಳೆ ವೋಟಿಂಗ್ ಫಾಲ್ ಓಪನ್ ಆಗ್ಬೋದು ಈ ಸ್ಪರ್ಧಿಗಳಿಗೆ. ಇನ್ಮೇಲೆ ವೋಟ್ಗಳನ್ನು ಡಿವೈಡ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟು ಒಬ್ಬ ಸ್ಪರ್ಧಿಗೆ ಮಾತ್ರ ವೋಟ್ ಮಾಡಿ. ನಿಮಗೆ ಯಾವ ಸ್ಪರ್ಧಿ ಇಷ್ಟ, ಯಾರು ವಿನ್ ಆಗಬೇಕು ಅಂತ ಅನಿಸುತ್ತೋ ಅವರಿಗೆ ವೋಟ್ ಮಾಡಿ ಅವರನ್ನು ಉಳಿಸ್ಕೊಳ್ಳಿ. ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಮುಂದಿನ ವಾರ ಕಿಚ್ಚ ಸುದೀಪ್ ಸರ್ ಪಂಚಾಯಿತಿಗೆ ಬರೋದಿಲ್ಲ ಅಂತೆ. ಅವರ ಬದಲಾಗಿ ಯಾರು ಕೂಡ ಬರೋದಿಲ್ಲ. ಬಟ್ ಎಲಿಮಿನೇಷನ್ ಪ್ರಕ್ರಿಯೆ ಆಗೇ ಆಗುತ್ತೆ. ಬೇರೆ ಬೇರೆ ಸೀಸನ್ಗಳಲ್ಲಿ ಕೂಡ ಆಗಿತ್ತು. ಟಾಸ್ಕ್ಗಳನ್ನು ಕೊಡೋದರ ಮುಖಾಂತರವಾಗಿ ಯಾರು ಸೇಫ್ ಆಗ್ತಾರೋ ಅವರು ಉಳ್ಕೊಳ್ತಾರೆ. ಮುಂದಿನ ವಾರ ಸುದೀಪ್ ಸರ್ ಅವರನ್ನ ಪಂಚಾಯತಿಗೆ ಕರೆಸಿ ಮಾತಾಡಿಸ್ತಾರೆ. ಇದು ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತೆ ನಾಮಿನೇಷನ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.